ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್ ಕುಮಾರ್ ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೆ ಹಾಟ್ ಟಾಪಿಕ್ ನಾನು ನಿಮಗೆ ತಗೊಂಡು ಬಂದಿದ್ದೀನಿ. ಏನಪ್ಪ ಇದು ಹಾಟ್ ಟಾಪಿಕ್ ಅಂತ ನೀವು ಅನ್ಕೊಂತಾ ಇರ್ಬೋದು. ಅದೇ ಇವತ್ತು ಹೇಳಕ್ ಹೊರಟಿರುವಂತದ್ದು. ಆ ಟಾಪಿಕ್ ಗೋಲ್ಡ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಒಂದೂವರೆ ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆಗಳು, ವಿಡಿಯೋಗಳು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಇದೇ ಜಾಸ್ತಿ ಇದಾಗ್ತಾ ಇದೆ, ನ್ಯೂಸ್ ಬರ್ತಾ ಇದೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಬನ್ನಿ ಶುರು ಮಾಡೋಣ. ಈ ಗೋಲ್ಡ್ ಬಗ್ಗೆ ನಾವು ಆದಷ್ಟು ಇವತ್ತು ತಿಳ್ಕೊಳಕ್ಕೆ ಅಂತ ಹೋಗೋಣ. ಈ ಗೋಲ್ಡ್ ಮತ್ತೆ ಸಿಲ್ವರ್ ಇವೆಲ್ಲ ಏನಿದಾವೆ ಇವನ್ನ ನಾವು ಪ್ರೀಶಿಯಸ್ ಮೆಟಲ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿರೋಂಗೆ ಈ ಗೋಲ್ಡ್ ಮತ್ತೆ ಸಿಲ್ವರ್ ಆ ಪ್ರೀಶಿಯಸ್ ಮೆಟಲ್ಸ್ ಅಂತ ಏನ್ ಕರಿತೀವಿ, ಅದು ಯಾಕೆ ಮೇಲೆ ಹೋಗುತ್ತೆ, ಯಾಕೆ ಕೆಳಗಡೆ ಬರುತ್ತೆ, ಯಾವ ಟೈಮಲ್ಲಿ ಮೇಲೆ ಹೋಗುತ್ತೆ, ಯಾವ ಟೈಮಲ್ಲಿ ಕೆಳಗಡೆ ಬರುತ್ತೆ, ವೆದರ್ ಇಟ್ ಇಸ್ ಎ ಗುಡ್ ಟೈಮ್ ಟು ಬೈ ಗೋಲ್ಡ್ ಅಂಡ್ ಸಿಲ್ವರ್. ಈ ತರ ಎಲ್ಲ ಸುಮಾರು ಪ್ರಶ್ನೆಗಳು ನಮ್ಮನ್ನ ಕೇಳ್ಕೊಂತಾ ಇರ್ತೀವಿ ಮತ್ತೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದು ಅಲ್ಲದೆ ಎಸ್ಪೆಷಲಿ ಫ್ರಮ್ ಲಾಸ್ಟ್ 1.5 ಮಂತ್ ಇಂದ ಇದನ್ನ ನಾವು ಜಾಸ್ತಿ ಕೇಳ್ತಾ ಇದೀವಿ. ಮಾರ್ಕೆಟ್ ಅಲ್ಲಿ ಕೂಡ ಇದೇ ಜಾಸ್ತಿ ಹಾಟ್ ಟಾಪಿಕ್ ಆಗಿ ನಡೀತಾ ಇದೆ, ಚರ್ಚೆಗಳು ನಡೀತಾ ಇದೆ. ಇದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಬೇಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ಗೋಲ್ಡ್ ಪ್ರೈಸ್ ಯಾರು ಫಿಕ್ಸ್ ಮಾಡ್ತಾರೆ, ಗೋಲ್ಡ್ ಪ್ರೈಸ್ ಯಾಕೆ ಮೇಲೆ ಕೆಳಗೆ ಓಡಾಡುತ್ತೆ, ಯಾವ್ದು ರೈಟ್ ಟೈಮು, ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಮೇನ್ ಆಗಿ ನೀವು ತಿಳ್ಕೊಳ್ಬೇಕಾಗಿರೋದು ಗೋಲ್ಡ್ ಪ್ರೈಸ್ ಯಾಕೆ ಮೇಲೆ ಕೆಳಗೆ ಓಡಾಡುತ್ತೆ ಅಂತ. ಅದಾದ್ಮೇಲೆ ಗೋಲ್ಡ್ ಪ್ರೈಸ್ ಯಾರು ಫಿಕ್ಸ್ ಮಾಡ್ತಾರೆ ಅಂತ. ಅದಾದ್ಮೇಲೆ ದೆನ್ ಯು ನೀಡ್ ಟು ಲುಕ್ ಔಟ್ ಹೌ ದ ಗೋಲ್ಡ್ ಪ್ರೈಸ್ ಪ್ರಿವೇಲಿಂಗ್ ಇನ್ ಇಂಡಿಯಾ. ಯಾಕೆ ಗೋಲ್ಡ್ ಪ್ರೈಸ್ ಹೆಂಗೆ ಇಂಡಿಯಾದಲ್ಲಿ ಕೂಡ ಫಿಕ್ಸ್ ಆಗುತ್ತೆ ಅನ್ನೋದನ್ನ ನಾವು ನೋಡಕ್ಕೆ ಹೋಗ್ತೀವಿ. ಬನ್ನಿ ನೋಡ್ಕೊಂಡ್ ಬರೋಣ. ಗೋಲ್ಡ್ ಯಾರಿಗೆ ಬೇಡ, ಗೋಲ್ಡ್ ಸಿಲ್ವರ್ ಯಾರ ಹತ್ರ, ಎಸ್ಪೆಷಲಿ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಗೋಲ್ಡ್ ಸಿಲ್ವರ್ ನ ಇನ್ವೆಸ್ಟ್ಮೆಂಟ್ ಅಂತ ನೋಡೋದೇ ಇಲ್ಲ. ಗೋಲ್ಡ್ ಸಿಲ್ವರ್ ಒಂಥರ ಸೆಂಟಿಮೆಂಟ್ ತರ ನೋಡ್ತೀವಿ ನಾವು. ಹಾಗಾಗಿ ಇದರಲ್ಲಿ ತುಂಬಾ ಜನಕ್ಕೆ ಏನಂತ ಅನ್ಕೊಂಡಿದ್ದಾರೆ ಅಂತಂದ್ರೆ ಗೋಲ್ಡ್ ಪ್ರೈಸ್ ಸಿಲ್ವರ್ ಪ್ರೈಸ್ ಇಲ್ಲಿರೋರು ಪರ್ಚೇಸ್ ಮಾಡಿದ್ರೆ ಮೇಲೆ ಕೆಳಗೆ ಓಡಾಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಹಂಗ ಅನ್ಕೊಂಡಿದ್ರೆ ಅದು ತಪ್ಪು. ಮತ್ತೆ ಇನ್ಯಾಕೆ ಮೇಲೆ ಕೆಳಗೆ ಓಡಾಡುತ್ತೆ? ಈ ಸ್ಟಾಕ್ ಮಾರ್ಕೆಟ್ ತರನ ಒಂದ್ ರೀತಿಲಿ ಸ್ಟಾಕ್ ಮಾರ್ಕೆಟ್ ಇಂದನೂ ಪ್ರಭಾವ ಬೀರುತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಸಪ್ಲೈ ಜಾಸ್ತಿ ಚೇಂಜ್ ಆಗ್ತದೆ ಅಂದ್ರೆ ಮೇಲೆ ಕೆಳಗೆ ಓಡಾಡೋದಿಲ್ಲ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಆಫ್ ಆಲ್ ಗೋಲ್ಡ್ ಸಿಲ್ವರ್ ಈ ಪ್ರೀಶಿಯಸ್ ಮೆಟಲ್ಸ್ ಯಾಕೆ ಮೇಲೆ ಕೆಳಗೆ ಓಡಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇರೋದೇ ಕ್ಯಾಶುಯಲ್ ಆಗಿ ನಾವು ನೋಡೋ ಪ್ರಕಾರ ಮಾರ್ಕೆಟ್ ಮೇಲೆ ಕೆಳಗೆ ಯಾಕೆ ಓಡಾಡುತ್ತೆ ಅಂತ ಬಂದಾಗ ದೇರ್ ಇಸ್ ಒನ್ ಇಂಡೆಕ್ಸ್ ಕಾಲ್ಡ್ ಗೇಜ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ನಾವು ವಾಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಈ ವಾಲಟಿಲಿಟಿ ಇಂಡೆಕ್ಸ್ ಅಲ್ಲಿ ಎರಡು ಭಾಗ ಇದೆ. ಒಂದು ಗ್ರೀಡ್ ಮತ್ತೆ ಫಿಯರ್. ಈ ಗ್ರೀಡ್ ಮತ್ತೆ ಫಿಯರ್ ಎರಡು ಕೂಡಿಸಿ ಒಂದು ಗೇಜ್ ಇಂಡೆಕ್ಸ್ ಅಂತ ಮಾಡಿದ್ರೆ ಅದು ವಾಲಟಿಲಿಟಿ ಇಂಡೆಕ್ಸ್ ಅಂತ. ಯಾವಾಗ ಗ್ರೀಡ್ ಜಾಸ್ತಿ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಎಸ್ಪೆಷಲಿ ಈಕ್ವಿಟಿ ಇಂಡೆಕ್ಸ್ ಅಲ್ಲಿ ಮಾರ್ಕೆಟ್ ಮೇಲ್ ಹೋಗುತ್ತೆ. ಗ್ರೀಡ್ ಜಾಸ್ತಿ ಇದ್ದಾಗ ಮಾರ್ಕೆಟ್ ಮೇಲ್ ಹೋಗುತ್ತೆ. ಫಿಯರ್ ಜಾಸ್ತಿ ಇದ್ದಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಬಟ್ ಇದೇನೇ ನಾವು ಪ್ರೀಶಿಯಸ್ ಮೆಟಲ್ಸ್ ಗೆ ನಾವು ಕಂಪೇರ್ ಮಾಡೋಕೆ ಅಂತ ಹೋದ್ರೆ ಇಟ್ ಎಕ್ಸಾಕ್ಟ್ಲಿ ಅಪೋಸಿಟ್ ಸೈಡ್ ಆಫ್ ದಟ್. ಏನಪ್ಪಾ ಅಂತಂದ್ರೆ ಅದರಲ್ಲಿ ಕೂಡ ವಾಲಟಿಲಿಟಿ ಇಂಡೆಕ್ಸ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಕೂಡ ಗೇಜ್ ಇಂಡೆಕ್ಸ್ ಇರುತ್ತೆ, ಫಿಯರ್ ಅಂಡ್ ಗ್ರೀಡ್ ಅಂತ. ಬಟ್ ಇಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಯಾವಾಗ ಗ್ರೀಡ್ ಜಾಸ್ತಿ ಆಗುತ್ತೆ ಅವಾಗ ಅಲ್ಲಿ ಗೋಲ್ಡ್ ಪ್ರೈಸ್, ಸಿಲ್ವರ್ ಪ್ರೈಸ್, ಮೆಟಲ್ ಪ್ರೈಸ್, ಈ ತರ ಏನಿದೆ ಪ್ರೀಶಿಯಸ್ ಮೆಟಲ್ ಪ್ರೈಸ್ ಇಟ್ ವಿಲ್ ಕಮ್ ಡೌನ್. ಯಾವಾಗ ಫಿಯರ್ ಜಾಸ್ತಿ ಆಗುತ್ತೆ ಅವಾಗ ಪ್ರೈಸಸ್ ಮೇಲೆ ಹೋಗುತ್ತೆ. ಫಿಯರ್ ಮತ್ತೆ ಗ್ರೀಡ್ ಯಾವುದ್ರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಬಂತು ಅಂದ್ರೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಾರ್ಕೆಟ್ ಅಲ್ಲಿರುವಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿರುವಂತ ಕಂಪನಿಗಳ ಬಗ್ಗೆ ಗ್ರೀಡ್ ಅಂಡ್ ಫಿಯರ್ ಇರುತ್ತೆ. ಬಟ್ ಇನ್ ಪ್ರೀಶಿಯಸ್ ಮೆಟಲ್ಸ್ ಅಲ್ಲಿ ಇಟ್ ಡಸಂಟ್ ವರ್ಕ್ ಆನ್ ಗೋಲ್ಡ್ ಅಂಡ್ ಸಿಲ್ವರ್. ಇಟ್ ವರ್ಕ್ಸ್ ಆನ್ ಒನ್ ಕಂಟ್ರೀಸ್ ಎಕನಾಮಿ. ಅದು ಒಂದು ಕಂಟ್ರಿ ಎಕನಾಮಿನ ಸ್ಟೆಬಿಲಿಟಿ ಬಗ್ಗೆ ಚೆಕ್ ಮಾಡೋದಕ್ಕೋಸ್ಕರ ಇರುವಂಥ ಗೇಜ್ ಫಿಯರ್ ಇಂಡೆಕ್ಸು. ಎಸ್ಪೆಷಲಿ ಪ್ರೀಶಿಯಸ್ ಮೆಟಲ್ಸ್ ಅಲ್ಲಿ ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದರೆ, ಯಾವಾಗ ನಾವು ನೋಡ್ತಾ ಇರೋ ಪ್ರಕಾರ ಯಾವಾಗ ಮಾರ್ಕೆಟಲ್ಲಿ ಇನ್ಸ್ಟೆಬಿಲಿಟಿ ಇದೆ, ಎಸ್ಪೆಷಲಿ ಆನ್ ದ ಫ್ರಂಟ್ ಆಫ್ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಅಂತ ಕರಿತೀವಿ. ಅಂದರೆ ಎಕನಾಮಿಕ್ ಈಗ ನಡೀತಾ ಇರೋ ಪ್ರಕಾರ ಇನ್ಸ್ಟೆಬಿಲಿಟಿ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ಎನಿ ವೇಸ್, ಲೈಕ್ ಮೆನಿ ವೇಸ್. ಸುಮಾರು ರೀತಿಯಲ್ಲಿ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆಗುತ್ತೆ. ಎಸ್ಪೆಷಲಿ ಬಂದಾಗ ಈ ವಾರ್ ಸಿಚುಯೇಷನ್ಸ್ ಇರ್ಬೋದು.
ಇಲ್ಲಾಂದರೆ ಪ್ಯಾಂಡಮಿಕ್ ಸಿಚುಯೇಷನ್ಸ್ ಇರ್ಬೋದು, ಇಲ್ಲ ಅರ್ಥ್ಕ್ವೇಕ್ಸ್ ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಥರ ಇರ್ಬೋದು. ಒಟ್ಟಿನಲ್ಲಿ ಮಾರ್ಕೆಟ್ ಅಂದರೆ ಒಂದು ಕಂಟ್ರಿಯ ಎಕನಾಮಿಕಲಿ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ ಅಲ್ವಾ, ಅಂಥ ಟೈಮಲ್ಲೆಲ್ಲ ಗೋಲ್ಡ್, ಸಿಲ್ವರು, ಪ್ರಿಷಿಯಸ್ ಮೆಟಲ್ಸು ನಾವೇನಂತ ಕರಿತೀವಿ ಅವೆಲ್ಲ ಫಿಯರಲ್ಲಿ, ಆನ್ ಬೇಸಿಸ್ ಆಫ್ ಫಿಯರ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್. ಆ ಗ್ರೀಡ್ ಇದ್ದರೆ ಅದು ಕೆಳಗಡೆ ಬರುತ್ತೆ, ಇಲ್ಲ ಅಲ್ಲೇ ನಿಂತಿರುತ್ತೆ ಸ್ಟ್ಯಾಗ್ನೆಂಟ್ ಆಗಿ, ಬಟ್ ಇಟ್ ಡಸಂಟ್ ಮೂವ್ ಅಪ್ ಮೋರ್. ಬಟ್ ಯಾವಾಗ ಫಿಯರ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲೆಲ್ಲ ಗೋಲ್ಡ್, ಸಿಲ್ವರ್ ಅನ್ನೋ ಮೆಟಲ್ಸ್ ಏನಂತ ಕರಿತೀವಿ ಅವೆಲ್ಲ ಮೇಲೋಗೋಕ್ಕೆ ಶುರು ಆಗುತ್ತೆ. ಈಗ ನಾವು ನೋಡ್ಕೊತ ಬರ್ತಾ ಇರೋ ಪ್ರಕಾರ ಫ್ರಮ್ 2020 ಆನ್ವರ್ಡ್ಸ್ ನಾವು ನೋಡಿಕೊಂಡು ಬಂದ್ವಿ, ಸೋ ಮೆನಿ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಹ್ಯಾಸ್ ಹ್ಯಾಪನ್ಡ್. ಯಾವ ಥರದ್ದು, ನೀವು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರೋಂಗೆ ಕರೋನಾ ಬಂದಿತ್ತು. ಇಟ್ಸ್ ಎ ಪ್ಯಾಂಡಮಿಕ್. ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ಸಫರ್ಡ್ ಎ ಲಾಟ್ ಆನ್ ಎಕನಾಮಿಕಲ್ ಫ್ರಂಟ್. ಆವಾಗ ಗೋಲ್ಡ್ ಮೇಲೋಗಿತ್ತು. ಅದಾದಮೇಲೆ ರಷ್ಯಾ ಯುಕ್ರೇನ್ ವಾರ್ ಅಂತ ಆಗ್ಬೋದು, ಇರಾನ್ ಇಸ್ರೇಲ್ ವಾರ್ ಅಂತ ಆಗ್ಬೋದು, ಗಾಜಾ ಇಸ್ರೇಲ್ ವಾರ್ ಅಂತ ಆಗ್ಬೋದು, ಅದಾದಮೇಲೆ ಇಂಡಿಯಾ ಪಾಕಿಸ್ತಾನ ಥರ ವಾರ್ ಆಗ್ಬೋದು. ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತಂದರೆ US ಚೈನಾ ಇದ್ರದ್ದು ವಾರ್, ಟ್ಯಾರಿಫ್ ವಾರ್ ಆದರೂ ಆಗ್ಬೋದು. ಈ ಥರ ಸುಮಾರು ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಅಂದರೆ ಒಂದು ಎಕನಾಮಿಕಲಿ ಒಂದು ಸ್ಟೆಬಿಲಿಟಿ ಇರಲ್ಲ, ಯಾರಿಗೆ ಏನು ಮಾಡಬೇಕಂತ ಗೊತ್ತಿರಲ್ಲ, ಒಂಥರ ಪ್ಯಾನಿಕ್ ಸಿಚುಯೇಷನ್ಸ್ ಇರುತ್ತೆ. ಅಂಥ ಟೈಮಲ್ಲೆಲ್ಲ ಗೋಲ್ಡ್ ಮೇಲೋಗೋಕ್ಕೆ ಶುರು ಆಗುತ್ತೆ. ಬಟ್ ಎಸ್ಪೆಷಲಿ ಫ್ರಮ್ ಲಾಸ್ಟ್ 1.5 ಮಂತ್ ನಾವು ಯಾಕೆ ಗೋಲ್ಡ್, ಸಿಲ್ವರ್ ಮೇಲೋಯ್ತಪ್ಪ ಅಂತಂದರೆ, ಒಂದು ತಿಳ್ಕೊಬೇಕು, ಮಾರ್ಕೆಟಲ್ಲಿ ಯಾವಾಗ ಈ ಥರ ಇನ್ಸ್ಟೆಬಿಲಿಟಿ ಇರುತ್ತೆ, ಎಕನಾಮಿಕಲಿ ಇನ್ಸ್ಟೆಬಿಲಿಟಿ, ಈ ಥರ ಪ್ಯಾನಿಕ್ ಥರ ಸಿಚುಯೇಷನ್ಸ್ ಇರುತ್ತೆ, ಆ ಟೈಮಲ್ಲೆಲ್ಲ ಎಲ್ಲ ಕಂಟ್ರಿಯ ಸೆಂಟ್ರಲ್ ಬ್ಯಾಂಕ್ಸ್, ನಮ್ಮಲ್ಲಿ RBI ಹೆಂಗಿದೆ ಅದೇ ಥರ ಎಲ್ಲ ಕಂಟ್ರಿಯ ಸೆಂಟ್ರಲ್ ಬ್ಯಾಂಕ್ಸು ಅವ್ರಿಗೆ ಒಂದು ಡಿಸಿಷನ್ ಮೇಕಿಂಗ್ ಚಾನ್ಸಸ್ ಇರುತ್ತೆ. ಅದರಲ್ಲಿ ಯಾವುದಪ್ಪ ಮೇನ್ ಆಗಿ ಅಂತಂದರೆ ಕರೆನ್ಸಿನ ಸ್ಟೆಬಲೈಸ್ ಮಾಡೋದು, ಕರೆನ್ಸಿ ಸ್ಟೆಬಿಲಿಟಿ ಮಾಡೋದು. ಏನಕ್ಕೆ ಇದು ಕರೆನ್ಸಿ ಸ್ಟೆಬಿಲಿಟಿ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಅಂತ ಅಂದರೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಹಾಗಾಗಿ ಅವರವರ ಕಂಟ್ರಿಯ ಕರೆನ್ಸಿ ಏನಿದೆ ಅದು ಮೇಲೋಗೋಕ್ಕೆ ಬಿಡಬಾರ್ದು. ಫಸ್ಟ್ ಆಫ್ ಆಲ್ ಎಲ್ಲರೂ ಸ್ಟ್ಯಾಂಡರ್ಡ್ ಕರೆನ್ಸಿ ಫಾರ್ ಟ್ರೇಡ್ ಏನು ನಾವು ಕನ್ಸಿಡರ್ ಮಾಡ್ತಾ ಇರೋದು ಈಗ ಅಟ್ ಪ್ರೆಸೆಂಟು ಡಾಲರ್. ಅಂದರೆ ಯಾವುದೇ ಕಂಟ್ರಿಯವರು ಬೇರೆ ಕಂಟ್ರಿಯವ್ರ ಜೊತೆಗೆ ಏನೇ ಟ್ರಾನ್ಸಾಕ್ಷನ್ಸ್ ಮಾಡಬೇಕಂತಂದ್ರೂ ಇಟ್ ವರ್ಕ್ಸ್ ಓನ್ಲಿ ಇನ್ ದ ವೇ ಆಫ್ ಡಾಲರ್. ಅದು ಏನಪ್ಪ ಆಗುತ್ತೆ ಅಂತಂದರೆ, ಈಗ ಸಪೋಸ್ ಯಾವುದೇ ಒಂದು ಡಾಲರ್ ಮೇಲೋಗ್ಬಿಡ್ತು ಅಂದರೆ ವ್ಯಾಲ್ಯೂ, ಆ ಪರ್ಟಿಕ್ಯುಲರ್ ಕಂಟ್ರಿಯ ಕರೆನ್ಸಿ ಏನಿದೆ ಅದು ಕೆಳಗಡೆ ಬರ್ತಾ ಇರುತ್ತೆ. ಇದು ಯಾವಾಗ ಕೆಳಗಡೆ ಬರುತ್ತೆಪ್ಪ ಅಂತಂದರೆ, ಒಂದು ಅಲ್ಲಿರೋಂಥ ಫಾರಿನ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಅವರು ದುಡ್ಡು ತೆಗಿತಾ ಇರ್ಬೋದು, ಇಲ್ಲ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರ್ಬೋದು, ಇಲ್ಲ ಕನ್ಸಂಪ್ಷನ್ ಕಡಿಮೆ ಆಗಿಬಿಟ್ಟು ಡಿಮ್ಯಾಂಡ್ ಕಮ್ಮಿ ಆಗಿರ್ಬೋದು. ಈ ಥರ ಎಲ್ಲ ಆದಾಗ ಅವು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ, ಆ ಪರ್ಟಿಕ್ಯುಲರ್ ಕಂಟ್ರಿಯ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಅವ್ರಿಗೊಂದು ಆಪ್ಷನ್ ಇರುತ್ತೆ, ಅದನ್ನು ಸ್ಟೆಬಿಲೈಟ್ ಮಾಡಬೇಕಂತ. ಅಂದರೆ ಆ ಕಂಟ್ರಿಯ ಕರೆನ್ಸಿನ ಸ್ಟೆಬಿಲೈಸ್ ಮಾಡಬೇಕು. ನಮ್ಮ ಇಂಡಿಯಾಗೆ ಬಂತು ಅಂದರೆ ರುಪಿ ವರ್ಸಸ್ ಡಾಲರ್ ನಾವೇನು ಕರಿತೀವಿ, ಇದನ್ನು ರುಪಿ ಕೆಳಗಡೆ ಬೀಳೋದನ್ನು ಸ್ಟಾಪ್ ಮಾಡಬೇಕಂತಂದರೆ ಸೆಂಟ್ರಲ್ ಬ್ಯಾಂಕ್ ಅವರು ಒಂದು ಆಪ್ಷನ್ಸ್ ಇರುತ್ತೆ. ಏನಪ್ಪ ಅಂತಂದರೆ, ಐದರ್ ದೇ ಕ್ಯಾನ್ ಬೈ ಎ ಡಾಲರ್ಸ್ ಆರ್ ದೇ ಹ್ಯಾವ್ ವಾಟ್ ಎವರ್ ದ ರಿಸರ್ವ್ಸ್ ಲೈಕ್ ಡಾಲರ್ಸ್ ಇದೆ ಏನಿದೆ ಅದನ್ನು ಸೆಲ್ ಮಾಡಿಬಿಟ್ಟು ರುಪೀಸ್ನ ಸ್ಟೆಬಿಲೈಸ್ ಮಾಡ್ಬೋದು. ಇದು ಒಂದು ರೂಲ್ ಇದೆ, ಅಂದರೆ ಇದು ಒಂಥರ ಒಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, ಮೋರ್ ಆ್ಯಂಡ್ ಮೋರ್ ಇನ್ವೆಸ್ಟರ್ಸ್ನ ನಾವು, ಫಾರಿನ್ ಇನ್ವೆಸ್ಟರ್ಸ್ನ ನಾವು ಇಂಡಿಯಾಗೆ ಕರ್ಕೊಂಡು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿಸಿದ್ರೆ ಅವಾಗ ಮತ್ತೆ ರುಪಿ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗುತ್ತೆ. ಅಂದರೆ ಒಂದು ವ್ಯಾಲ್ಯೂ ಬರುತ್ತೆ, ರುಪಿಗೆ ವ್ಯಾಲ್ಯೂ ಬರುತ್ತೆ, ಅಪ್ರಿಷಿಯೇಷನ್ ವ್ಯಾಲ್ಯೂ ಬರುತ್ತೆ, ಡಿಪ್ರಿಷಿಯೇಟ್ ಆಗಲ್ಲ. ಅಂದರೆ ಡಾಲರ್ ಕೆಳಗಡೆ ಬರುತ್ತೆ, ರುಪಿ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಈ ಥರ ಮಾಡಬೇಕಾಗತ್ತೆ. ಬಟ್ ಇದು ಎರಡೂ ಮಾಡೋಕ್ಕಾಗಲಿಲ್ಲ ಅಂತಪ್ಪ ಅಂತಂದರೆ, ದೇರ್ ಈಸ್ ಒನ್ ಮೋರ್ ಆಪ್ಷನ್ ಕಾಲ್ಡ್ ಆ್ಯಸ್ ದೇ ಕ್ಯಾನ್ ಬೈ ಎ ಗೋಲ್ಡ್ ರಿಸರ್ವ್ಸ್. ನಮ್ಮ ಕಂಟ್ರಿಯ ಗೋಲ್ಡ್ ರಿಸರ್ವ್ಸ್ನ ನಾವು ಜಾಸ್ತಿ ಮಾಡಿಕೊಂಡು ದೇ ಕ್ಯಾನ್ ಪುಲ್ ಡೌನ್ ಅವರ್ ರುಪಿ ವ್ಯಾಲ್ಯೂನ ಸ್ಟೆಬಿಲೈಸ್ ಮಾಡ್ಬೋದು. ಈಗ ಸೆಂಟ್ರಲ್ ಬ್ಯಾಂಕ್ಸ್ ಲಾಸ್ಟ್ 1.5 ಮಂತಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಡಾಲರ್ ವ್ಯಾಲ್ಯೂ ಇಂಡೆಕ್ಸು ಮೇಲೋಗ್ತಾ ಇರೋದ್ರಿಂದ, ಆ ಕಂಟ್ರಿಯ ಕರೆನ್ಸಿ ಕೆಳಗಡೆ ಬೀರ್ತಾ ಇರೋದ್ರಿಂದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ 1.5 year ಆರ್ ಮೇ ಬಿ ವಿ ಕ್ಯಾನ್ ಕಾಲ್ ಇಟ್ ಫ್ರಮ್ January to till date, ಮೋಸ್ಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಕೀಪ್ ಆನ್ ಬೈಯಿಂಗ್ ಗೋಲ್ಡ್ ರಿಸರ್ವ್ಸ್ನ ಅಕ್ಯುಮುಲೇಟ್ ಮಾಡ್ತಾನೆ ಇದ್ದಾರೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಚೈನಾ, they have increased their gold reserves to 2300 tons ಇಲ್ಲಿವರೆಗೂ. ಅಂದರೆ ಆಲ್ಮೋಸ್ಟ್ 50 tons, 30 tons, 40 tons ಎವ್ರಿ ಮಂತ್ ದೇ ಆರ್ ಬೈಯಿಂಗ್ ಇನ್ ಹ್ಯೂಜ್. ಅದೇ ಥರ ನಮ್ಮ RBI ಕೂಡ
ಫ್ರಮ್ ಲಾಸ್ಟ್ 2-3 ಮಂತ್ಸಲ್ಲಿ ತುಂಬಾ ಗೋಲ್ಡ್ ರಿಸರ್ವ್ಸ್ನ ಪರ್ಚೇಸ್ ಮಾಡಿಟ್ಟಿದ್ದಾರೆ. ಇದು ಒಂಥರ ಎಲ್ಲರಿಗೂ ಗೊತ್ತಿರೋಂಗೆ ಎಲ್ಲ ಕಡೆಯಿಂದ ಟ್ಯಾರಿಫ್ ವಾರ್ ಶುರುವಾಗಿರೋದ್ರಿಂದ ದೇ ಸ್ಟಾರ್ಟೆಡ್ ಬೈಯಿಂಗ್ ದಿಸ್. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ಗೋಲ್ಡ್ ಪ್ರೈಸು ಮೇಲೆ ಕೆಳಗೆ ಓಡಾಡುತ್ತೆ. ಇನ್ನು ಗೋಲ್ಡ್ ಪ್ರೈಸ್ನ ಯಾರು ಫಿಕ್ಸ್ ಮಾಡ್ತಾರೆ? ಈಗ ಸಪೋಸ್ ಗೋಲ್ಡ್ ಪ್ರೈಸ್ ಡಿಮ್ಯಾಂಡ್ ಸಪ್ಲೈ ಒಂದು ಲೆಕ್ಕ ಪ್ರಕಾರ ಮೇಲೆ ಕೆಳಗೆ ಓಡಾಡುತ್ತೆ, ಬಟ್ ಹೂ ವಿಲ್ ಫಿಕ್ಸ್ ದಿಸ್ ಪ್ರೈಸ್? ಇದನ್ನ ಯಾರು ಫಿಕ್ಸ್ ಮಾಡ್ತಾರಪ್ಪ ಅಂತ ನೋಡೋಕ್ಕೆ ಅಂತ ಹೋದರೆ ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಅವರು ರೇಟ್ನ ಫಿಕ್ಸ್ ಮಾಡ್ತಾರೆ. LBMA ಅಂತ ಕರಿತೀವಿ. ಅವ್ರು ಹೆಂಗೆ ಫಿಕ್ಸ್ ಮಾಡ್ತಾರಪ್ಪ ಅಂತಂದರೆ ಅವರು ಎವ್ರಿ ಡೇ 10:30ಗೆ ಒಂದ್ಸಲ ರೇಟ್ನ ಫಿಕ್ಸ್ ಮಾಡ್ತಾರೆ, ಅದಾದಮೇಲೆ 3 o'clockಗೆ ಒಂದ್ಸಲ ಫಿಕ್ಸ್ ಮಾಡ್ತಾರೆ. ಆನ್ ವಾಟ್ ಬೇಸಿಸ್? ಈ ಬೇಸಿಸ್ ಆಫ್ ಫಿಕ್ಸಿಂಗ್ ದ ಪ್ರೈಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ನೋಡೋ ಪ್ರಕಾರ ಎಲ್ಲ ಕಡೆ ನಾವು ನೋಡಿರೋಂಗೆ 1 troy ounce ಪರ್ ಗೋಲ್ಡ್ ಅಂದರೆ 1 ಟ್ರೇ ಅಂತ ಅನ್ನೋದ್ರ ಕರಿಬೋದು. ಆ 1 ಟ್ರೇ ಅಂತ ಕರೀತಾರೆ ಅಲ್ಲಿನ. ಇದು ಹೆಂಗೆ 1 troy ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತಂದರೆ 1 troy ounce ಪರ್ ಗೋಲ್ಡ್ ಈಸ್ ಈಕ್ವಲ್ ಟು $1. ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಬರುವಂಥ ವ್ಯಾಲ್ಯೂ ಎಷ್ಟು ಬರುತ್ತೆ ಅದು ಗೋಲ್ಡ್ ಪ್ರೈಸ್ ಆಗುತ್ತೆ. ಅಟ್ ಪ್ರೆಸೆಂಟಲ್ಲಿ ನಮ್ಮ ಲಾಸ್ಟ್ ಫ್ರೈಡೇ ಆರ್ ನಾವು ಏನು ನೋಡಿದ್ದೀವಿ, ಅಟ್ ಪ್ರೆಸೆಂಟ್ ಗೋಲ್ಡ್ 1 troy ounce ಪರ್ ಗೋಲ್ಡ್ ಈಸ್ ಈಕ್ವಲ್ ಟು $4,000 ಇದೆ, $4,000 ಇದೆ. ಇದನ್ನು ನಾವು ನಮ್ಮ ಇಂಡಿಯಾದಲ್ಲಿ ಹೆಂಗೆ ಕನ್ವರ್ಟ್ ಮಾಡೋದು? ಇದು ವೆರಿ ಸಿಂಪಲ್ಲು. ಫಸ್ಟ್ ಆಫ್ ಆಲ್ ನಾವು ಔನ್ಸ್ನ ನಾವು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಹೆಂಗೆ? 1 troy ಆಫ್ ಔನ್ಸ್ ಗೋಲ್ಡ್ ಈಸ್ ಈಕ್ವಲ್ ಟು 31.103 grams. ಸೊ ಇದನ್ನು ನಾವು ಹೆಂಗೆ ಕನ್ವರ್ಟ್ ಮಾಡೋದಪ್ಪ ಅಂತ ಬಂದರೆ 4,000 ಇದೆ ಅಂತ ಹೇಳಿದೆ. ಎಕ್ಸಾಂಪಲ್, ಇಫ್ ಯು ಟೇಕ್ ಇಟ್ ಆನ್ ದ ರೆಫರೆನ್ಸ್ ರೇಟ್, ಇಫ್ ಯು $4,000 ಪರ್ ಔನ್ಸ್ ಗೋಲ್ಡ್ ಇದೆ ಅಂತಂದರೆ 4,000 ಡಿವೈಡೆಡ್ ಬೈ 31.103. ಸೊ ಇಟ್ ಕಮ್ಸ್ ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಇಂಟು ಇವತ್ತಿನ ಡಾಲರ್ ರೇಟ್. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ $88, 88.10 ಅಂತ ಅನ್ನೋದು ತಗೊಳ್ಳಿ. ಓವರ್ ಆಲ್ ಇಟ್ ಕಮ್ಸ್ ಟು ಅಪ್ರಾಕ್ಸಿಮೇಟ್ಲಿ 1,19,000 ಆರ್ 1,18,000 ಆ ರೇಂಜಲ್ಲಿ ಬರುತ್ತೆ. ಇದಕ್ಕೆ ನಮ್ಮ ಜ್ಯುವೆಲರಿ ಮಾರ್ಕೆಟು ಮತ್ತು ಎಗೇನ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ಇಂಡಿಯನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಅವರು ಅಲ್ಲಿನ ರೆಫರೆನ್ಸ್ ತೊಗೊಂಡು ಬಂದು ಇಲ್ಲಿ ಒಂದು ರೇಟ್ನ ಫಿಕ್ಸ್ ಮಾಡ್ತಾರೆ. ಇದು ನಮ್ಮ ಇಂಡಿಯಾದಲ್ಲಿ 3 ಟೈಮು ಫಿಕ್ಸ್ ಆಗುತ್ತೆ. ಒಂದು 10 o'clockಗೆ, ಇನ್ನೊಂದು 1 o'clockಗೆ, ಇನ್ನೊಂದು 3 o'clockಗೆ. ಈ 3 ಟೈಮಲ್ಲಿ ರೇಟನ್ನು ಫಿಕ್ಸ್ ಮಾಡ್ತಾರೆ. ಅಕಾರ್ಡಿಂಗ್ಲಿ ಜ್ಯುವೆಲರಿ ಶಾಪ್ನವರು ಅವರೆಲ್ಲ ಆ ರೆಫರೆನ್ಸ್ನ ಪ್ರೈಸ್ನ ಇಟ್ಕೊಂಡು ನಿಮಗೆ ಅದನ್ನು ಸೆಲ್ ಮಾಡ್ತಾರೆ. ಬಟ್ ಇದರಲ್ಲಿ ಇಟ್ ಡಸಂಟ್ ಇನ್ಕ್ಲೂಡ್ ಎನಿ GST, ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜಸ್. ಬರೀ ನೀವು ಗೋಲ್ಡ್ ಬಾರ್ ತೊಗೊಳ್ತೀವಿ ಅಂತ ಅಂದ್ರೂ ಇಟ್ ಡಸಂಟ್ ಇನ್ಕ್ಲೂಡ್ ಎನಿ GST ಆರ್ ಟ್ರಾನ್ಸ್ಪೋರ್ಟೇಷನ್ ಆರ್ ಇಂಪೋರ್ಟ್ ಡ್ಯೂಟಿ ಚಾರ್ಜಸ್ಸು, ಇದೆಲ್ಲ ಏನೂ ಇರೋದಿಲ್ಲ. ಜಸ್ಟ್ ರಾ ಗೋಲ್ಡ್ ಎಷ್ಟಿದೆ ಅದು ಇದನ್ನು ಫಿಕ್ಸ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಬಂದಾಗ ದೇರ್ ಈಸ್ ನಾವು ಇದನ್ನು ಕನ್ವರ್ಟ್ ಮಾಡಿದ್ರು 1 ounceಗೆ ನಾವು ಕನ್ವರ್ಟ್ ಮಾಡಿದ್ರು ದೇರ್ ಈಸ್ ಎ ಲಿಟಲ್ ಬಿಟ್ ಚೇಂಜಸ್ ಇರುತ್ತೆ. ಅದು ಯಾತಕ್ಕಪ್ಪ ಅಂತಂದರೆ ಮೇ ಬಿ ಬಿಕಾಸ್ ಆಫ್ ಸ್ಮಾಲ್ ಚೇಂಜಸ್ ಬಿಕಾಸ್ ಆಫ್ ಇಂಪೋರ್ಟ್ ಡ್ಯೂಟಿ ಆ್ಯಂಡ್ GST. ಸೊ ಇದು ನಾವು ತಿಳ್ಕೊಬೇಕಾಗಿರೋದು. ಒಂದು ಗೋಲ್ಡ್ ಪ್ರೈಸು ಯಾಕೆ ಫ್ಲಕ್ಚುಯೇಷನ್ ಆಗುತ್ತೆ, ಇನ್ನೊಂದು ಯಾರು ಫಿಕ್ಸ್ ಮಾಡ್ತಾರೆ, ಮತ್ತು ಇಂಡಿಯಾದಲ್ಲಿ ಬಂದಾಗ ಎಷ್ಟು ಚೇಂಜಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.